ಮೊಟ್ಟ ಮೊದಲನೇದಾಗಿ ಈ ವೈಶಿಷ್ಟ್ಯಪೂರ್ಣವಾದ ತರಳುಬಾಳ ಹುಣ್ಣಿಮೆ ಮಹೋತ್ಸವವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಿಸ್ಕೊಂಡಿದ್ದಕ್ಕೆ, ಭದ್ರಾವತಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪೂಜ್ಯ ಜಗದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ಅಂತಂದೆ ನಾನು. 3 ಜಗದ್ಗುರುಗಳು ಇಲ್ಲಿ ಕೂತಿದ್ದಾರೆ ತ್ರಿಮೂರ್ತಿಗಳ ರೂಪದಲ್ಲಿ. ಪೂಜ್ಯ ಸಿರಿಗೆರೆ ಜಗದ್ಗುರುಗಳು, ಪೂಜ್ಯ ಆದಿಚುಂಚನಗಿರಿ ಜಗದ್ಗುರುಗಳು, ಅದೇ ರೀತಿ ಪೂಜ್ಯ ತುಮಕೂರಿನ ಹಿರೇಮಠದ ಸ್ವಾಮಿಗಳು. ವೇದಿಕೆ ಮೇಲೆ ಒಬ್ಬರಿಗಿಂತ ಒಬ್ಬರು ದಿಗ್ಗಜಗಳು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಪರಿಣಿತರು ಇಲ್ಲಿ ಕೂತಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಜ್ಜನ ಬಂಧು ಭಗಿರರು ಕೂಡ ಬಂದಿದ್ದೀರಾ. ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವ? ಅದು ಹೌದು. ಅಷ್ಟೇನಾ? ಅಷ್ಟೇ ಅಲ್ಲ. ಧರ್ಮ ಜಾಗೃತಿ ಕಾರ್ಯಕ್ರಮನ? ಹೌದು. ಅಷ್ಟೇನಾ? ಅಷ್ಟೇ ಅಲ್ಲ. ಕೃಷಿ ಕ್ಷೇತ್ರದ ಜಾಗೃತಿನ? ಹೌದು. ಅಷ್ಟೇ ಅಲ್ಲ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ VSL ಮತ್ತು MPM 2 ಕಾರ್ಖಾನೆಗಳ ಪುನರುಜ್ಜೀವಕ್ಕೋಸ್ಕರ ಮಾಡ್ತಿರೋಂಥ ವಿಶೇಷವಾದ ಕಾರ್ಯಕ್ರಮನ? ಹೌದು. ಅಷ್ಟೇ ಅಲ್ಲ. ಒಟ್ಟಾರೆ ಇಡೀ ಸಮಾಜವನ್ನು ಜಾಗೃತಿ ಮಾಡೋಂಥ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅನ್ನೋದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಒಪ್ಕೋತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಇದ್ದಂತಂದರೆ, ನಾವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋರು. ಈ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಸಾಕಷ್ಟು ಇವತ್ತು ಚರ್ಚೆಗಳಾಗ್ತಾ ಇದೆ, ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ. ಇವಾಗಲ್ಲ, ಇದು ಜಗಜ್ಯೋತಿ ಬಸವೇಶ್ವರ ಕಾಲದಿಂದನೂ ಕೂಡ ಇದನ್ನು ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆಗಲೂ ಕೂಡ ಬಸವೇಶ್ವರರು ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಅನುಭವ ಮಂಟದ ಮುಖಾಂತರ ಎಲ್ಲ ವರ್ಗದ ಜನನು ಒಟ್ಟಿಗೆ ಸೇರಿಸಿದ್ರು. ಮಾದಾರ ಚೆನ್ನಯ್ಯ, ಮಡಿವಾಳರ ಮಾಚಿದೇವರು, ಸಿರಿಗೆರೆಯ ಎಲ್ಲ ಅಂಬಿಗರ ಚೌಡಯ್ಯ, ಈ ರೀತಿ ಅನೇಕ ಸಮಾಜಗಳನ್ನು ಒಟ್ಟಿಗೆ ಸೇರಿಸಿ ಈ ದೇಶ ನಮ್ಮದು, ಒಟ್ಟಾಗಿರ್ತೀವಿ, ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಅನ್ನಂಥದ ಅನುಭವ ಮಂಟದ ಮುಖಾಂತರ ಜಗಜ್ಯೋತಿ ಬಸವೇಶ್ವರರು ಅವತ್ತು ಕಂಡ್ರು. ಎಲ್ಲರನ್ನೂ ಒಟ್ಟಿಗೆ ಅವತ್ತು ತಗೊಂಡಂಥ ಪ್ರಯತ್ನವನ್ನು ಮುಂದುವರ್ಸ್ಕೊಂಡು ಬಂದಿರೋದಲ್ಲಿ ಇವತ್ತು ಸಿರಿಗೆರೆ ಜಗದ್ಗುರುಗಳು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆರಂಭ ಒಂದ್ ಕಡೆ ಯಡಿಯೂರಪ್ಪನವರು, ಒಂದ್ ಕಡೆ ಕುಮಾರಸ್ವಾಮಿ, ಆಮೇಲೆ ಆಂಜನೇಯ. ಅಂದ್ರೆ ಎಲ್ಲ ಸಮಾಜದ ಪ್ರಮುಖರನ್ನು ಕೂಡ ಆಗ ಜಗಜ್ಯೋತಿ ಬಸವೇಶ್ವರ ಅನುಭವದ ಮಂಟಪದ ಮುಖಾಂತರ ಹೇಗೆ ಒಂದು ಮಾಡಿದ್ರೋ, ಈಗ ಆಧುನಿಕ ಬಸವೇಶ್ವರರಾಗಿ ಸಿರಿಗೆರೆ ಜಗದ್ಗುರುಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಯಾರು ಏನು ಬೇಕಾದರೂ ಅಂದ್ರೂ ಕೂಡ ಆ ದಿಕ್ಕಲ್ಲಿ ಜಗ್ಗಂತ ವ್ಯಕ್ತಿ ನಮ್ಮ ಜಗದ್ಗುರುಗಳಲ್ಲ. ಈ ಜಗದ್ಗುರುಗಳು ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳು ತಗೋತಾರೆ ಅನ್ನೋದನ್ನ ಕಣ್ಣಿಂದ ಕಂಡವರು, ಕಿವಿಯಿಂದ ಕೇಳಿದವ್ರಿಗೆ ಮಾತ್ರ ಗೊತ್ತು. ರಾಜ್ಯದಲ್ಲಿ ಜಾತಿ ಜನಗಣತಿ ವ್ಯವಸ್ಥೆಗಳು ಬಂದಂತ ಸಂದರ್ಭದಲ್ಲಿ ಇಡೀ ಸಮಾಜ ಛಿದ್ರ ಆಗೋಯ್ತು. ನಾನು ಆ ಜಾತಿ ಅಂತಾನೆ ಬರೆಸಿ, ಈ ಧರ್ಮ ದಂತರ ಬರೆಸಿ, ಹಿಂದೂ ಧರ್ಮ ಅಲ್ಲ ಅಂತ ಬರೆಸಿ, ಹೌದು ಅಂತ ಬರೆಸಿ, ಎಲ್ಲರೂ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನೇರವಾಗಿ ಸಿರಿಗೆರೆ ಮಠದಿಂದ ಬಂತು, ನಮ್ಮ ಜಾತಿ ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಅಂತ ಬರಿಬೇಕು ಅಂತ ನೇರವಾಗಿ ಹೇಳಿದಂತ ಸ್ವಾಮೀಜಿ ಸಿರಿಗೆರೆ ಜಗದ್ಗುರುಗಳು ಸ್ವಾಮೀಜಿ. ಆನಂತರ ಎಲ್ಲಾ ಸ್ವಾಮೀಜಿಗಳು ಕೂಡ ಮುಂದೆ ಬರ್ತಾ ಇರೋದು ನಾವೆಲ್ಲ ಕೂಡ ಕಂಡ್ವಿ. ಅಷ್ಟಕ್ಕೆ ಅವರು ಸೀಮಿತ ಆಗಲಿಲ್ಲ. ಜಾತಿಯ ಒಂದು ವ್ಯವಸ್ಥೆ ಒಂದು ರೂಪಕ್ಕೆ ಬರಬೇಕು ಅನ್ನಂತ ಇರೋಂಥ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಇಡೀ ಸಮಾಜದಲ್ಲಿ ಜಾತಿ ಬಿಟ್ಟರೆ ಬೇರೆ ಇಲ್ಲೇ ಇಲ್ಲೋನೋ ಅನ್ನೋಂಥ ರೂಪದಲ್ಲಿ ಅನೇಕರು ಪ್ರಯತ್ನವನ್ನು ಮಾಡ್ತಾ ಇರೋದು ನಾವು ನೋಡ್ತೀವಿ. ಜಾತಿ ಹೆಸರಿನಲ್ಲಿ ಧರ್ಮವನ್ನು ಟೀಕೆ ಮಾಡೋದು, ದೇಶವನ್ನು ಟೀಕೆ ಮಾಡೋದು, ಪೂಜೆ ಪುರಸ್ಕಾರಗಳು ಟೀಕೆ ಮಾಡೋದು ನೋಡ್ತಾ ಇದ್ದೀವಿ. ಅದೇ ಸಮಾಜ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಈ ತರಳುಬಾಳು ಹುಣ್ಣಿಮೆ ಇಲ್ಲಾಗ್ತಾ ಇದೆ. ಪೂಜ್ಯ ಜಗದ್ಗುರುಗಳು ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಾಗ
ನನಗೆ ತಕ್ಷಣ ನೆನಪಾಗಿದ್ದು ರೈತರ ಬಗ್ಗೆ ಅವರ ಕಾಳಜಿ. ಆ ಒಂದು ಭಾಗದಲ್ಲಿ ಕೆರೆಗಳನ್ನು ತುಂಬಿಸ್ಬೇಕು ಅಂತ ಅವರ ಅಪೇಕ್ಷೆ. ಸರ್ಕಾರಗಳು ಬಗ್ತಿರ್ಲಿಲ್ಲ, ಆದರೆ ಹೋರಾಟಕ್ಕೂ ಕೂಡ ಬೆಂಬಲ ಕೊಟ್ಟರು. ಯುವಕರನ್ನ ರೈತರನ್ನ ಕಟ್ಕೊಂಡು ಹೋರಾಟ ಮಾಡಬೇಕು ಅಂತ ಅಂದಾಗ ಸರ್ಕಾರ ಜಾಗೃತಿ ಆಯಿತು. ಜಾಗೃತಿ ಆಗಿ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಆ ಸಂದರ್ಭದಲ್ಲಿ ನಾನು ನೀರಾವರಿ ಮಂತ್ರಿ, ಹೋರಾಟಗಾರರ ಹತ್ರ ಹೋದೆ. ನಾನು ಹೋಗಪ್ಪ, ಹೋರಾಟ ಮಾಡ್ತಾ ಇದ್ದೀರಿ, ಕೆರೆ ತುಂಬಿಸಂತದಕ್ಕೆ ನಮ್ಮ ಕರ್ತವ್ಯನ ನೆನಪು ಮಾಡಿಕೊಟ್ಟಿದ್ದೀರಿ, ಜಾಗೃತಿ ಮಾಡಿದಿರಿ, ಖಂಡಿತ ಇದನ್ನ ನಾವು ಮಾಡ್ತೇವೆ, ನಮ್ಗೊಂದು ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಿದಾಗ, ಆ ಹೋರಾಟಗಾರರು ಅಂತಂದ್ರೆ ನಿಮಗೆ ಗೊತ್ತಿದೆ, ರೈತ ನಾಯಕರೆಲ್ಲ ಕೂತಿದ್ದಾರೆ, ಸಾಕಷ್ಟು ಹೋರಾಟಗಾರ ಇದ್ದೀರಿ, ನೀವು ಈ ಹೋರಾಟಗಾರ ಸಾಕಷ್ಟು ಜನ ಇದ್ದಾರೆ. ಸುಮ್ಮನೆ ಬಗ್ಲಿಲ್ಲ, ಅವರು ಬರ್ಕೊಡಿ ಎಂದ್ರು. ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, 6 ತಿಂಗಳೊಳಗಾದ್ರೂ ಇದನ್ನ ಒಂದು ಸರ್ಕಾರಿ ಆದೇಶವನ್ನ ತರ್ತೀನಿ ಅಂತ ಬರ್ಕೊಡಿ ಅಂತಂದ್ರು. ನಾನು ತಯಾರು ಆದೆ, ಬರ್ಕೊಡ್ತೀನಪ್ಪ ಅಂತ. ಆದ್ರೆ ಸ್ವಾಮಿಗಳಿಗೆ ಕೇಳಿ ನಾವು ಹೋರಾಟ ನಿಲ್ಲಿಸ್ತೀವಿ ಅಂತಂದ್ರು. ನಿಮ್ಮಿಷ್ಟಪ್ಪ ಅಂತ ಹೊರಟೆ. ನಾನು ಚನ್ನಗಿರಿ ತನಕ ಬಂದೆ. ಆನಂದ ಆಗತ್ತೆ ನನಗೆ. ಪೂಜ್ಯ ಜಗದ್ಗುರುಗಳು ಚನ್ನಗಿರಿ ಹತ್ರ ನಾನು ಬಂದಾಗ ಅವ್ರ ಫೋನ್ ಬಂತು, ಅಪ್ಪ ನೀನ್ ಮಂತ್ರಿ, ಯಾವುದೇ ಹೋರಾಟವನ್ನ ಮಾಡಬೇಕು, ಮಾಡೋವರೆಗೆ ನೀವು ಬೆಂಬಲ ಕೊಡಬೇಕು, ಆ ಭರವಸೆಯನ್ನ ಈಡೇರಿಸ್ಬೇಕು, ಆದ್ರೆ ಬರ್ಕೊಡ್ಬಾರ್ದು, ಯಾವ ಕಾರಣಕ್ಕೂ ಬರ್ಕೊಡ್ಬೇಡ. ಆಯ್ತು, ಹೋರಾಟಗಾರರು ನಿಲ್ಲಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. 6 ತಿಂಗಳೊಳಗಡೆನೆ ನೀನು ಅದನ್ನ ಸರ್ಕಾರಿ ಆದೇಶವನ್ನ ಕೊಡ್ತೀನಿ ಅಂತ ಹೇಳಿದೆಲ್ಲಪ್ಪ, ಆ ಥರ ಕೊಡಿಸುವಂತ ಮಾತನ್ನು ಹೇಳಿದಾಗ ನಿಜಕ್ಕೂ ನಂಗೆ ತುಂಬಾ ಸಂತೋಷ ಆಯ್ತು. ಹೋರಾಟಗಾರರಿಗೆ ಬೆಂಬಲ ಮಾಡಿಕೊಡೋದು ಅಷ್ಟೇ ಅಲ್ಲ, ರೈತರಿಗೆ ಅನುಕೂಲ ಮಾಡಬೇಕು ಅಂತ ಸ್ವಾಮಿಗಳು ತಗೊಂಡಿರೋಂಥ ತೀರ್ಮಾನಕ್ಕೆ ನನ್ನ ಕೈಲಾದಂಥ ಒಂದು ವ್ಯವಸ್ಥೆ ನಾನು ಮಾಡೋದಕ್ಕೆ ಅವಕಾಶ ನನ್ನ ಇಲಾಖೆ ಮುಖಾಂತರ ಸಿಗ್ತಲ್ಲ ಅಂತ ಪ್ರಯತ್ನ ಮಾಡಿ ತಕ್ಷಣ ಬೆಂಗಳೂರು ಹೋಗಿ ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಮಾತಾಡಿದೆ. ಜಗದ್ಗುರುಗಳು ಈ ರೀತಿ ಅಪೇಕ್ಷೆ ಪಟ್ಟಿದ್ದಾರೆ, ನಾನು ಹೇಳಿ ಬಂದಿದ್ದೀನಿ, ಹೋರಾಟಗಾರರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ, ಅದಕ್ಕೆ ಬೇಕಾದಂಥ ದುಡ್ಡು ಕೊಡಬೇಕು ಅಂತ ಅಂದಾಗ ಯಡಿಯೂರಪ್ಪನವ್ರು ದುಡ್ಡು ಕೊಟ್ಟರು. ಕ್ಯಾಬಿನೆಟ್ನಲ್ಲಿ 3 ತಿಂಗಳಲ್ಲೇ ಸ್ಯಾಂಕ್ಷನ್ ಮಾಡಿ ತಂದುಕೊಟ್ಟೆ. ಪೂಜ್ಯ ಸ್ವಾಮಿಗಳ ಹತ್ರ ಆ ಆದೇಶವನ್ನು ತಂದುಕೊಟ್ಟೆ. ಅಷ್ಟಕ್ಕೆ ಅವ್ರು ಸುಮ್ಮನಾಗ್ಲಿಲ್ಲ. ನಾನು ಈ ಸಭೆಯಲ್ಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಸ್ವಾಮಿಗಳು ಹೇಳಿದ್ರು, ನೀನೊಬ್ಬ ಆಧುನಿಕ ಭಗೀರಥ ಅಪ್ಪ, ನಿಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು ನನಗೆ. ಆಧುನಿಕ ಭಗೀರಥ ಯಾರು? ನಾನಲ್ಲ. ನಾನೊಬ್ಬ ಮಂತ್ರಿ ಆಗಿ ನನ್ನ ಕರ್ತವ್ಯವನ್ನ ನಾನು ಮಾಡಿದೆ. ಈಗ ತಾನೇ ಈಶ್ವರ್ ಖಂಡ್ರೆ ಅವ್ರು ಮಾತಾಡ್ತಾ ಹೇಳಿದ್ರು, ಮಂತ್ರಿಗಳು ಯಾವ್ಯಾವ ನೀರಾವರಿ ಕಾಮಗಾರಿಗಳನ್ನ ಮಾಡಿಸಿದ್ದಾರೆ ಪೂಜೆ ಜಗದ್ಗುರು ಅಂತ ಮುಂದೆ ನಿಂತು ಅಂತ. ಹಾಗೆ ಈ ಭಾಗದಲ್ಲಿ ಒಂದು ನಿಮಿಷ, ಮುಚ್ಚಳಿಕೆಯನ್ನ ರೈತರಿಗೆ ಬರ್ಕೊಡ್ಬೇಕಂತ ನಾವು ಹೇಳಿಲ್ಲ. ನಾವು ಹೇಳಿದ್ದು ಅಲ್ಲಿ ರೈತರೇನು ಮುಷ್ಕರ ಮಾಡ್ತಾ ಇದ್ರು, ಅವರು ನಮ್ಮ ಸಿರಿಗೆರೆ ಗುರುಗಳಿಗೆ ನೀವು ಮಂತ್ರಿಗಳು ಮುಚ್ಚಳಿಕೆ ಬರ್ಕೊಟ್ರು ಮಾತ್ರ ನಾವು ವಾಪಸ್ ತಗೊಳ್ತೀವಿ ಮುಷ್ಕರನ ಅಂತ ಹೇಳಿದ್ರು. ಆಗ ನಾವು ನಿಮಗೆ ಹೇಳಿದ್ದು, ಮಠಾಧಿಪತಿಗಳಿಗೆ ಮುಚ್ಚಳಿಕೆ ಬರ್ಕೊಡ್ತಕ್ಕಂಥದ್ದು ಸಂವಿಧಾನಕ್ಕೆ ಬಾಹಿರ ಅಂತ ನಾವು ಹೇಳಿದ್ದು. ಮಠಾಧಿಪತಿಗಳಿಗೆ ಎಲ್ಲಾದರೂ ಇದೆಯಾ ಅಂತಂದು, ಮಠಾಧಿಪತಿಗಳಿಗೆ ನೀವು ಮುಚ್ಚಳಿಕೆ ಬರ್ಕೊಡೋದು ಅದು ತಪ್ಪಾಗುತ್ತೆ. ನೀವು ನಿಮ್ಮ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ನಿಮ್ಮ ಮಂತ್ರಿಮಂಡಲದಲ್ಲಿ ಈ ಯೋಜನೆಗೆ ನಾವು ಅಷ್ಟು ಅಂತಂದು ನಾವು ಪಾಸ್ ಮಾಡ್ತೀವಿ ಅಂತ ಹೇಳಿ ಅದರ ಕಾಪಿಯನ್ನು ನಮಗೆ ಕಳಿಸಿ ಅಂತ ನಾವು ಹೇಳಿದ್ದು. ಪೂಜ್ಯ ಜಗದ್ಗುರು ಹೇಳ್ತಾ ಇರಂತ ಮಾತಿಗೆ ನಾನು ಹಿಂದೆ ಮುಂದೆ ನೋಡಲ್ಲ, ಒಪ್ತೀನಿ. ಆದ್ರೆ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡಿದೀವಿ, ನಡ್ಕೊಂಡ ಪ್ರಕಾರ ಆದೇಶವನ್ನು ತಗೊಂಡು ಅವ್ರು ಕೊಟ್ಟಿದ್ದೀವಿ, ಸಂತೋಷಪಟ್ಟ ಆಶೀರ್ವಾದನೂ ಕೂಡ ಅವ್ರು ಮಾಡಿದ್ದಾರೆ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಡ್ತೀನಿ. ಆದ್ರೆ ಅಷ್ಟಕ್ಕೆ ನಾನು ಇವತ್ತು ನಿಲ್ಸಕ್ಕೆ ಇಷ್ಟಪಡಲ್ಲ. ಎಷ್ಟು ಜನ ಪೂಜ್ಯ ಜಗದ್ಗುರುಗಳು ಈ ರೀತಿ ರೈತರುಗಳಿಗೆ ಬೇಕಾದಂತ ನೀರಾವರಿ ಬಗ್ಗೆ ಪ್ರಯತ್ನ ನಡೆಸ್ತಾರೆ. ನಾನು ಮೊನ್ನೆ ರಾಜಸ್ಥಾನದ ಒಂದು ಪ್ರವಾಸದಲ್ಲಿದ್ದೆ, ಗೋಶಾಲೆಗಳ ಬಗ್ಗೆ ನೋಡ್ಬೇಕು ಅಂತ ಹೋದಾಗ ಅಲ್ಲಿರಂತ ಹೋದಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನು ನೋಡಿದೆ. ವಾಟ್ಸಪ್ ಅಲ್ಲಿ ನೋಡಿದ್ದೇನು ಅಂತಂದ್ರೆ, ಜಗದ್ಗುರುಗಳು ಒಂದು ಮಾತು ಹೇಳಿದ್ದಾರೆ, ನೀವು ಗ್ಯಾರಂಟಿಗಳಿಗೆ ಹಣ ವಿನಿಯೋಗ ಮಾಡ್ತಾ ಇದ್ದೀರಿ, ಆದ್ರೆ ಬಹಳ ಮುಖ್ಯ ನೀರಾವರಿಗೆ ದುಡ್ಡು ಹಾಕಿ ನೇರವಾಗಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟರು. ಅದರ ಮುಖಾಂತರ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು, ಅತಿ ಹೆಚ್ಚು
ಕೆರೆ ತುಂಬಿಸೋದಿರ್ಬೋದು, ನೀರಿನ ಕಾಮಗಾರಿಗಳಿರ್ಬೋದು ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣ ನಮ್ಮೆಲ್ರಿಗೂ ಪ್ರೇರಣೆ ಕೊಟ್ಟರಂತ ಆಧುನಿಕ ಭಗೀರಥ ಸಿರಿಗೆರೆ ಸ್ವಾಮಿಗಳು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಈ ಸಂದರ್ಭದಲ್ಲಿ ಇಲ್ಲ ಅನ್ನೋಂಥ ಅಂಶವನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ಅನೇಕ ಚಟುವಟಿಕೆಗಳು, ನಾನು ಹೇಳಿದೆ ಇದು ಧರ್ಮ ಜಾಗೃತಿ ಕಾರ್ಯಕ್ರಮನೂ ಹೌದು, ಕೃಷಿ ಕ್ಷೇತ್ರದ ಜಾಗೃತಿನೂ ಹೌದು, ವಿಎಸ್ಎಲ್ ಮತ್ತು ಪೇಪರ್ ಫ್ಯಾಕ್ಟರಿನ ಪುನರುಜ್ಜೀವನ ಮಾಡೋದಕ್ಕೋಸ್ಕರ ಈ ಒಂದು ತರಳುಬಾಳು ಕ್ಷೇತ್ರ ಈ ಒಂದು ಕಾರ್ಯಕ್ರಮ ಸ್ಫೂರ್ತಿ ಕೊಡ್ತಾ ಇರೋದು ಹೌದು ಅಂತ. ಆದರೆ ಇವತ್ತು ಸಾಧು ಸಂತರು ಇಲ್ಲಿ ಕೂತಿದ್ದಾರೆ 3 ಜನ ತ್ರಿಮೂರ್ತಿಗಳ ರೂಪದಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಾನು ಹೋಗಿದ್ದೆ, ಅನೇಕ ಸ್ವಾಮಿಗಳನ್ನು ನಾನು ಭೇಟಿ ಮಾಡಿದೆ. 1200 ಜನ ಸ್ವಾಮಿಗಳು ಒಂದೇ ಕಡೆ ಸೇರಿಸಂತ ಪ್ರಯತ್ನವನ್ನು ಮಾಡಿ ಯಶಸ್ವಿ ಕೂಡ ಆದ್ವಿ. ಆದರೆ ಆ ಸ್ವಾಮಿಗಳು ಮಾಡ್ತಿರೋಂಥ ಕೆಲಸ ಆ ರೈತರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಸಿರಿಗೆರಲ್ಲೂ ಕೊಡ್ತಿದ್ದಾರೆ, ಪಕ್ಕದಲ್ಲಿ ಆದಿಚುಂಚನಗಿರಿ ಸ್ವಾಮಿಗಳು ಕೂತಿದ್ದಾರೆ, ಅವರೂ ಕೊಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರೋದು ಸಾಧು ಸಂತರಿಂದ. ಉತ್ತರ ಕರ್ನಾಟಕದ ಸಣ್ಣ 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 ಮಠಗಳು, ಆ ಮಠಗಳಿಗೆ ಆ ಹಣವೇ ಇಲ್ಲ, ಸರ್ಕಾರದ ದುಡ್ಡು ಬರಲ್ಲ. ಆ ಹಳ್ಳಿಯ ರೈತರುಗಳ ಮುಖಾಂತರ ಏನು ಆ ರೈತರು ದುಡ್ಡು ಕೊಡ್ತಾರೋ ಆ ದುಡ್ಡನ್ನು ತಗೊಂಡು ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಮಠಗಳು ಅಭಿವೃದ್ಧಿ ಆಗಿಲ್ಲ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ, ಸರ್ಕಾರದ ಕರ್ತವ್ಯ ಶಿಕ್ಷಣ ಕೊಡಬೇಕಾಗ್ತದೆ. ಶಿಕ್ಷಣ ಜೊತೆಗೆ ರೈತರಿಗೆ ತರಬೇತಿ ಕೊಡಬೇಕಾದ್ದು ಸರ್ಕಾರವೇ. ಈ ಎರಡೂ ಕೆಲಸಗಳನ್ನ ಉತ್ತರ ಕರ್ನಾಟಕದಲ್ಲಿ ಸಾಧು ಸಂತರು ಮಾಡ್ತಾ ಇದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ತೇನೆ, ಸಾಧು ಸಂತರು ಮಾಡ್ತಾ ಇರೋಂಥ ಕೆಲಸಕ್ಕೆ ರಾಜ್ಯ ಸರ್ಕಾರಗಳು ಕೃಷಿಗೆ ಬೆಂಬಲ, ಆ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೂ ಬೆಂಬಲ ಮಾಡ್ತಾ ಇರೋಂಥ ಆ ಮಠ ಮಂದಿರಗಳಿಗೂ ಕೂಡ ಸರ್ಕಾರ ಬೆಂಬಲ ಕೊಟ್ರೆ, ಸರ್ಕಾರ ಮಾಡೋಂಥ ಅನೇಕ ಕೆಲಸ ಯಾವ ಹಣವೂ ದುರುಪಯೋಗ ಆಗದೇನೆ, ಯಾವ ಭ್ರಷ್ಟಾಚಾರನೂ ಆಗದೇನೆ ಸಾವಿರಾರು ಮಠಗಳು ಜಾಗೃತಿ ಆಗತ್ತೆ, ಧರ್ಮ ಜಾಗೃತಿನೇ ಆಗತ್ತೆ, ಶಿಕ್ಷಣಕ್ಕೂ ಒತ್ತು ಕೊಟ್ಟಂಗೆ ಆಗತ್ತೆ. ಜೊತೆಗೆ